ನಮಸ್ಕಾರ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕಾಳಿಂಕ ಕೃಷ್ಣಾಜಿರಾವ್ ಅವರ ಮನೆ ಎಂದರೆ ಇದೆ. ಕೃಷ್ಣಾಜಿರಾವ್ ನನ್ನ ತಂದೆ ಮತ್ತು ತಾಯಿ ಲಕ್ಷ್ಮೀಬಾಯಿ ಅವರು ಕಟ್ಟಿದ ಮನೆ. ಈ ಮನೆಯಲ್ಲಿಯೇ ನಾನು ಮತ್ತು ನನ್ನ 3 ತಮ್ಮಂದಿರಾದ ವಸಂತರಾವ್, ಸುಬ್ರಹ್ಮಣ್ಯ, ಶಂಕರ ಹಾಗೂ ನನ್ನ 3 ತಂಗಿಯರಾದ ಗಿರಿಜಾ, ಗಾಯತ್ರಿ, ಸಂಧ್ಯಾ ನಾವೆಲ್ಲರೂ ಹುಟ್ಟಿ ಬೆಳೆದದ್ದು ನಡೆದಿದ್ದು ಈ ಮನೆಯಲ್ಲೇ. ಮಗಳಾದ ಅಲ್ಲಿಗೆ ಮೈಸೂರಿನ ಶ್ರೀಯುತ ದೀಪಕ್ ಅವರಿಗೆ ಮದುವೆಯಾಯಿತು. ಮೈಸೂರಿನ ಶ್ರೀಯುತ ದೀಪಕ್ ಅವರಿಗೆ ಮಕ್ಕಳಾದ ಸೂರಜ್ ಹಾಗೂ ಜಯಂತ್. ನನ್ನ 2ನೇ ಮಗ ಅಜಯ್, ಇವನ ಮದುವೆ ಪಾರ್ಥಿ ಜೊತೆ ಕಳೆದ ವರ್ಷ ಆಯಿತು. ಇದು ನನ್ನ ಮೊದಲನೇ ಮಗ ಹರೀಶ. ಈಗ ಇನ್ನೊಂದು ಅವಕಾಶ, ನನ್ನ ಜ್ಯೇಷ್ಠ ಪುತ್ರ ಹರೀಶನ ಮದುವೆ. ಈ ಮದುವೆಯ ವಿಶೇಷ ಏನೆಂದರೆ ನನ್ನ ಮನೆಯ ಕಡೆಯ ಮದುವೆ ಆಗಿರೋದ್ರಿಂದ ನೀವೆಲ್ಲರೂ ಮಿಸ್ ಮಾಡೋ ಹಾಗಿಲ್ಲ. ಹಿರಿಯರು ಎಲ್ಲ ನಿಶ್ಚಯಿಸಿರುವ ಹಾಗೆ ನವೆಂಬರ್ 13ರಂದು ಚಪ್ಪರ ಹಾಗೂ 14ರಂದು ಮದುವೆ. ಈ ಶುಭ ಕಾರ್ಯವು ಮೈಸೂರಿನ ಬೂದುಗುಂಡೆ ಕಾಮಾಕ್ಷಮ್ಮ ಛತ್ರದಲ್ಲಿ ನಡೆಯಲಿದೆ. ನಿಮಗೆಲ್ಲ ಗೊತ್ತಿರುವಂತೆ ಈ ಛತ್ರ ಹೊಸದೇನಲ್ಲ. ಶಂಕರ್ ಮತ್ತು ರೇವತಿಯ ಇವರ ಮಗಳೇ ಗೀತಾ, ಇವಳ ಜೊತೆಯಲ್ಲಿಯೇ ನನ್ನ ಹರೀಶನ ಮದುವೆ. ಮನವನ್ನು ಸಂತೋಷಗೊಳಿಸಬೇಕೆಂದು ನಿಮ್ಮ ಉಪಸ್ಥಿತಿಯೇ ನಮಗೆ ಸಂತೋಷ. ನೀವು ಬಂದು ಶುಭ ಹಾರೈಸಿ ವಧುವರರನ್ನು ಆಶೀರ್ವದಿಸಬಹುದೇ ಅವರಿಗೆ ಶ್ರೀರಕ್ಷೆ. ನಮಸ್ಕಾರ. ನಮ್ಮ ಜ್ಯೇಷ್ಠ ಪುತ್ರನಾದ ಹರೀಶನ ಮದುವೆಗೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ ಮಡಿಕೇರಿಯಲ್ಲಿ ನವೆಂಬರ್ 17ಕ್ಕೆ ಟೀ ಪಾರ್ಟಿ ಇದೆ. ಅದಕ್ಕೂ ನೀವು ಕುಟುಂಬ ಸಮೇತರಾಗಿ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಆತ್ಮೀಯ ಬಂಧುಗಳೇ. ನಮ್ಮ ಅಣ್ಣನಾದ ಶಂಕರರಾವರವರ ಮಗಳು ಗೀತಾ ಇವರ ಮದುವೆಯನ್ನು ಗುರು ಹಿರಿಯರು ಕೂರ್ಗುಂಟೆ ಛತ್ರದಲ್ಲಿ ಅಶೋಕ ರಸ್ತೆ, ಮೈಸೂರು ನವೆಂಬರ್ 14ರಂದು ನಿಶ್ಚಯಿಸುತ್ತಾರೆ. ಇದಕ್ಕೆ ನಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ನಮ್ಮ ದೊಡ್ಡ ಮಾಮಯ್ಯನ ಮದುವೆ ಐತೆ 13-14ಕ್ಕೆ ತಾವೆಲ್ಲರೂ ಬರಬೇಕು ಕುಟುಂಬ ಸಮೇತವಾಗಿ. ನಮಸ್ಕಾರ. ಕಳೆದ ವರ್ಷ ನನ್ನ ಮದುವೆಗೆ ಬಂದು ಕೊಂಡಾಡಿದ್ದು ತಾವೆಲ್ಲ ಬಂದಿದ್ದು ಸಂತೋಷ. ಈ ವರ್ಷ ನಮ್ಮ ಅಣ್ಣನ ಮದುವೆ ಇದೆ, ತಾವೆಲ್ಲ ಬರಬೇಕು. ನಮಸ್ಕಾರ. ನಮ್ಮ ಭಾವನ ಮದುವೆ ನವೆಂಬರ್ 14ಗೆ, ನೀವೆಲ್ಲ ಬರಬೇಕು. ಮಿಸ್ ಮಾಡಂಗೆ ಇಲ್ಲ, ತಾವೆಲ್ಲ ಬರಬೇಕು. ವೈವಾಹಿಕ ಬಂಧನದ ವಿನಃ ಜೀವನ ಸಾರ್ಥಕವಿಲ್ಲ. ವಧುವರರ ವಿನಃ ವಿವಾಹ ಬಂಧನವಿಲ್ಲ. ಓಲಗ ದಿಬ್ಬಣದ ವಿನಃ ವಿವಾಹ ಚಂದವೇ ಅಲ್ಲ. ಹಾಗೆಯೇ ಆತ್ಮೀಯರೇ, ನಿಮ್ಮೆಲ್ಲರ ಆಗಮನದ ವಿನಃ ವಿವಾಹ ಸಂಭ್ರಮವೇ ಅಲ್ಲ.